ಕಳೆದ 60 ವರ್ಷಗಳ ಬಳಿಕ ಕೊಡಗು ಜಿಲ್ಲೆಯ ಮಟ್ಟಿಗೆ ಶಾಕಿಂಗ್ ಸುದ್ದಿ. ಹೌದು, 60 ವರ್ಷಗಳ ಬಳಿಕ ಜಿಲ್ಲೆಯು ಭೀಕರ ಬರಗಾಲಕ್ಕೆ ಬಲಿಯಾಗಿದೆ. ಇಷ್ಟೇ ಅಲ್ಲ, ಹವಾಮಾನ ಇಲಾಖೆ ನೀಡಿರುವ ಮುನ್ಸೂಚನೆಯಂತೆ ಉತ್ತರ ಕರ್ನಾಟಕದ 25 ಜಿಲ್ಲೆಗಳಲ್ಲಿ ಮುಂದಿನ 5 ದಿನಗಳ ಕಾಲ ಬಿಸಿ ಗಾಳಿಯ ವಾತಾವರಣ ಇರಲಿದೆ. ಈ ಜಿಲ್ಲೆಗಳ ಸಾಲಿನಲ್ಲಿ ಕೊಡಗು ಸೇರದಿದ್ದರೂ ತಾಪಮಾನ ವಿಪರೀತವಾಗಿ ಏರಿಕೆ ಕಂಡಿದೆ. ರಾಜ್ಯದ ಬಹುತೇಕ ಭಾಗಗಳಲ್ಲಿ ತಾಪಮಾನ ಏರಿಕೆ ಜನರನ್ನು ಸುಡುತ್ತಿದೆ. ಇನ್ನು ಪರಿಸರವಂತೂ ಒಣಗಿದ್ದ ತರಂಗಲೆ ಎಂತಾಗಿದೆ. ನದಿ ತೊರೆಗಳು ಅಸ್ಥಿಪಂಜರದಂತಾಗಿವೆ. ತೀವ್ರ ಬರದ ಹಿನ್ನೆಲೆಯಲ್ಲಿ ಮಲೆನಾಡು ಜಿಲ್ಲೆಯಾದ ಕೊಡಗಿನಲ್ಲಿ ಅಂತರ್ಜಲ ಮಟ್ಟ ತೀವ್ರವಾಗಿ ಕುಸಿಯುತ್ತಿದೆ. ಸ್ಥಳೀಯ ಸಂಸ್ಥೆಗಳು ಜನರಿಗೆ ಕುಡಿಯುವ ನೀರು ಒದಗಿಸಲು ಹರಸಾಹಸ ಪಡುತ್ತಿವೆ. ಕಾವೇರಿ ಉಗಮಸ್ಥಾನ ಕೊಡಗಿನಲ್ಲಿ ಈ ಪರಿಸ್ಥಿತಿ ತಲೆದೂರಿರುವುದು ಕಳೆದ 60 ವರ್ಷಗಳಲ್ಲಿ ಇದೇ ಮೊದಲು ಎನ್ನುತ್ತಾರೆ ಅಧಿಕಾರಿಗಳು. ಕಾವೇರಿ ನದಿಯ ಒಡಲು ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಕುಶಾಲನಗರ, ದುಬಾರೆ, ಸಿದ್ದಾಪುರ, ಕಣಿವೆ ಭಾಗಗಳಲ್ಲಿ ಕಾವೇರಿಯ ಕಣ್ಣೀರು ಮಾತ್ರ ಕಾಣಿಸುತ್ತಿದೆ. ನದಿಯಲ್ಲಿ ಅಳಿದುಳಿದ ನೀರು ಸೇವನೆಗೆ ಯೋಗ್ಯವಾಗಿಲ್ಲ. ಇದು ಜಾನುವಾರುಗಳು ಹಾಗೂ ಕಾಡು ಪ್ರಾಣಿಗಳ ಸಂಕಷ್ಟಕ್ಕೂ ಕಾರಣವಾಗಿದೆ. ಜಲಚರಗಳು ಮಾಯವಾಗಿವೆ. 2014ರಿಂದ 2023ರವರೆಗಿನ ಅಂಕಿಅಂಶಗಳ ಪ್ರಕಾರ ಬಾವಿಗಳು ಮತ್ತು ಬೋರ್ವೆಲ್ಗಳಲ್ಲಿ ಸ್ಥಿರ ನೀರಿನ ಮಟ್ಟವು ತೀವ್ರ ಕುಸಿತವಾಗುತ್ತಿದೆ. 2014ರಲ್ಲಿ 13.4 ಮೀಟರ್ ಇದ್ದ ಅಂತರ್ಜಲದ ಮಟ್ಟ 2023ರಲ್ಲಿ 15.7 ಮೀಟರ್ಗೆ ಕುಸಿತವಾಗಿದೆ. 2018ರ ಬಳಿಕ ಅಂತರ್ಜಲ ಮಟ್ಟದಲ್ಲಿ ಯಾವುದೇ ಏರಿಕೆ ಕಂಡುಬಂದಿಲ್ಲ. ತಾಪಮಾನದ ಏರಿಕೆಯು ನಿರ್ಜಲೀಕರಣ, ಅತಿಸಾರ, ಜ್ವರ ಇನ್ನಿತರ ಕಾಯಿಲೆಗಳಿಗೆ ಆಹ್ವಾನ ನೀಡುತ್ತಿದೆ. ಕೊಡಗು, ಚಿಕ್ಕಮಗಳೂರು, ರಾಮನಗರ, ಮೈಸೂರು, ತುಮಕೂರು, ಮಂಡ್ಯ ಜಿಲ್ಲೆಗಳಲ್ಲಿ ತಾಪಮಾನ ಏರಿಕೆಯ ಮಧ್ಯೆಯೂ ಸಾಧಾರಣ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಸುಳಿವು ನೀಡಿದೆ. ಮೇ 6ರ ನಂತರ ಸಾಧಾರಣ ಮಳೆಯಾಗುವ ನಿರೀಕ್ಷೆ ಇದೆ. ಕಳೆದ 4 ದಿನಗಳಲ್ಲಿ ರಾಜ್ಯದಲ್ಲಿ ತಾಪಮಾನ 38 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಕೊಡಗಿನಲ್ಲೂ ವಾಡಿಕೆಗಿಂತ ವಾತಾವರಣ ಬಿಸಿಯಾಗಿದ್ದು ಮನೆಯೊಳಗೆ ಮತ್ತು ಹೊರಗೆ ಇರಲು ಸಾಧ್ಯವಾಗದೆ ಜನರು ಪರಿತಪಿಸುವಂತಾಗಿದೆ. ಫ್ಯಾನ್ ಗಾಳಿಯು ಬಿಸಿ ಏರುವ ಪರಿಸ್ಥಿತಿ ನಿರ್ಮಾಣವಾಗಿದೆ.